ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಸೂಜಿ ಮರ. ಒಂದು ಕಾಡಿನಲ್ಲಿ ಇಬ್ಬರು ಸಹೋದರರಿದ್ದರು. ಅವರಲ್ಲಿ ಹಿರಿಯ ಸಹೋದರ ಯಾವಾಗಲೂ ಹಿರಿಯನಿಗೆ ವಿರುದ್ಧವಾಗಿ ನಡೆಯುತ್ತಾ ಅಗೌರವದಿಂದ ಹೀಯಾಳಿಸುತ್ತಾ ಕೆಟ್ಟವನಾಗಿದ್ದನು. ಆದರೆ ಹಿರಿಯನು ಅಣ್ಣ ಎಂಬ ಗೌರವದಿಂದ ಎಲ್ಲವನ್ನು ಸಹಿಸಿಕೊಂಡು ಹೋಗುತ್ತಿದ್ದನು. ಅವರ ಜೀವನಕ್ಕೆ ಹಿರಿಯ ಸಹೋದರ ಕಾಡಿನಲ್ಲಿ ಕಟ್ಟಿಗೆ ಕಡಿದು ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದನು. ಅದರಿಂದ ಬಂದ ಹಣದಿಂದ ಜೀವನ ನಡೆಸುತ್ತಿದ್ದರು. ಒಂದು ದಿನ ಅವನು ಕಾಡಿನಲ್ಲಿ ಹೋಗುತ್ತಿದ್ದಾಗ ಎಡವಿ ಒಂದು ಮಾಯದ ಮರದ ಕೆಳಗೆ ಬಿದ್ದನು. ಆ ಮರವು ತುಂಬ ವಿಭಿನ್ನವಾಗಿ ಕಾಣುತ್ತಿತ್ತು. ಇದನ್ನು ಮಾರಿದರೆ ಹೆಚ್ಚು ಹಣ ಸಿಗುತ್ತದೆ ಎಂದು ಆ ಮರವನ್ನು ಕಡಿಯಲು ಮುಂದಾಗುತ್ತಾನೆ. ಆಗ ಆ ಮರವು ಅವನನ್ನು ಕಂಡು ತನ್ನನ್ನು ಕತ್ತರಿಸದಂತೆ ಕೇಳಿಕೊಂಡಿತು ಮತ್ತು ಅದರ ಬದಲಾಗಿ ಚಿನ್ನದ ಸೇಬುಗಳನ್ನು ನಿನಗೆ ಕೊಡುತ್ತೇನೆ ಎಂದು ಭರವಸೆ ನೀಡಿತು. ಹಿರಿಯ ಸಹೋದರನಿಗೆ ಸಿಕ್ಕ ಚಿನ್ನದ ಸೇಬುಗಳ ಸಂಖ್ಯೆಯಿಂದ ನಿರಾಶೆಯಾಯಿತು. ಅದರಿಂದ ಕೋಪಗೊಂಡ ಆ ಸಹೋದರ ಹೆಚ್ಚಿನ ಹಣ ಸಂಪಾದಿಸಬೇಕೆಂಬ ದುರಾಸೆಯಿಂದ ಹೇಗಾದರೂ ಆ ಮರವನ್ನು ಕಡಿಯಬೇಕೆಂದು ನಿರ್ಧರಿಸಿದನು. ಕೊಡಲಿ ಹಿಡಿದು ಆ ಮರವನ್ನು ಕಡಿಯಲು ಹೋದನು. ಆದರೆ ಮರವು ತನ್ನ ರಕ್ಷಣೆಗೆ 100 ಸೂಜಿಗಳನ್ನು ಸುರಿಸಿತು. ಹಿರಿಯ ಸಹೋದರ ನೋಡದೆ ಆ ಸೂಜಿಗಳ ಮೇಲೆ ಕಾಲಿಟ್ಟ. ಚುಚ್ಚಿದ ಸೂಜಿಗಳ ನೋವಿನೊಂದಿಗೆ ಅಲ್ಲೇ ಕಾಡಿನ ನೆಲದ ಮೇಲೆ ಬಿದ್ದು ಒದ್ದಾಡುತ್ತಿದ್ದ. ಹಿರಿಯ ಸಹೋದರ ಅಣ್ಣನನ್ನು ಹುಡುಕುತ್ತಾ ಕಾಡಿಗೆ ಬಂದ. ಆಗ ಕೆಳಗೆ ಬಿದ್ದು ನರಳುತ್ತಿದ್ದ ಅಣ್ಣನನ್ನು ಕಂಡು ಓಡಿ ಬಂದು ನೋಡಿದನು. ಅಣ್ಣನ ಕಾಲಿಗೆ ಸೂಜಿ ಚುಚ್ಚಿರುವುದನ್ನು ಕಂಡು ಒಂದೊಂದೇ ಸೂಜಿಯನ್ನು ತುಂಬ ಎಚ್ಚರಿಕೆಯಿಂದ ಹೊರತೆಗೆದನು. ನಂತರ ದುರಾಸೆಯಿಂದ ತೆಗೆದುಕೊಂಡ ನಿರ್ಧಾರ ತಪ್ಪು ಎಂದು ತಿಳಿದು ಅಣ್ಣ ಆ ಮಾಯದ ಮರದ ಬಳಿ ಕ್ಷಮೆ ಕೇಳಿದನು. ಅವರ ನಮ್ರತೆಯನ್ನು ಕಂಡು ಆ ಮರ ಅವರಿಗೆ ಮುಂದೆ ಇನ್ನೂ ಹೆಚ್ಚು ಚಿನ್ನದ ಸೇಬುಗಳನ್ನು ನೀಡಲು ನಿರ್ಧರಿಸಿತು. ಇದರ ನೈತಿಕತೆ ದಯೆಗೆ ಯಾವಾಗಲೂ ಪ್ರತಿಫಲ ಸಿಗುತ್ತದೆ. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.